ಗಲಾಟೆಗಳು ನಡೀತಲೇ ಇತ್ತು. ರೋಸ್ಟರ್ ಪಾಯಿಂಟ್ ಸರಿ ಇಲ್ಲ ಅಂತೇಳಿ ಎಡಗೈನವರು, ಬಲಗೈನವರು ಮತ್ತು SCಗೆ ಸೇರಿರ್ತಕ್ಕಂಥ ಎಲ್ಲರೂ ಕೂಡ ಅದನ್ನು ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ನಾನು ಅದಕ್ಕೆ 27ನೇ ತಾರೀಕು, ಕಳೆದ ತಿಂಗಳು 27ನೇ ತಾರೀಕು ವಿಶೇಷ ಸಚಿವ ಸಂಪುಟದ ಸಭೆ ಮಾಡಬೇಕು ಅಂತ ತೀರ್ಮಾನ ಮಾಡಿತ್ತು. ಆ ಕೋಡ್ ಆಫ್ ಕಂಡಕ್ಟ್ ಇದ್ದದರಿಂದ ಅವತ್ತು 27ನೇ ತಾರೀಕು ಮಾಡೋಕ್ಕಾಗಲಿಲ್ಲ. 27 ಮಾರ್ಚ್ 27 ಅವತ್ತು ಡೇಟ್ ನಿಗದಿಯಾಗಿತ್ತು, ಅದು ಮಾಡಲಿಲ್ಲ. ಆಮೇಲೆ ಕಳೆದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ 24 ಏಪ್ರಿಲ್ ಮಾಡೋದು ಅಂತ ತೀರ್ಮಾನ ಆಯಿತು, ಚರ್ಚೆ ಮಾಡೋದು ಅಂತ. ಅವತ್ತು ಫೈನಲ್ ಮಾಡಲೇಬೇಕು ಅಂತೇಳಿ ಅವತ್ತು ದೃಢ ನಿರ್ಧಾರ ಮಾಡಿತು. ಅವತ್ತು ಕ್ಯಾಬಿನೆಟ್ ಇದ್ದಿನ ಹೋದ ಕ್ಯಾಬಿನೆಟ್ನಲ್ಲಿ, ಅಂದರೆ ನಿನ್ನೆ ಗುರುವಾರ ಅಲ್ಲ, ಇಂದಿನ ಗುರುವಾರ ಕ್ಯಾಬಿನೆಟ್ ಇದ್ದದ್ದು. ಆ ಕ್ಯಾಬಿನೆಟ್ನಲ್ಲಿ ಈ ವಿಷಯ ಚರ್ಚೆ ಬಂತು. ಚರ್ಚೆ ಬಂದಾಗ ಯಾವ ಡೇಟು ಮಾಡೋದು ಏನು ಅಂತೇಳಿ ಇದು ಚರ್ಚೆ ಆದಾಗ 24ನೇ ತಾರೀಕು ಮಾಡೋದು ಅಂತೇಳಿ ತೀರ್ಮಾನ ಆಯಿತು. ಅವತ್ತೇ ನಾವು ಏನು ತೀರ್ಮಾನ ಮಾಡೋದು ಅಂತಂದರೆ, ಎಲ್ಲ ಕ್ಯಾಬಿನೆಟ್ನಲ್ಲಿ ಒಂದು ಸಲಹೆ ಏನು ಬಂತು ಅಂತಂದರೆ, ಒಂದು ಚೀಫ್ ಸೆಕ್ರೆಟರಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಟೆಕ್ನಿಕಲ್ ಕಮಿಟಿ ಮಾಡಬೇಕು ಅಂತ ತೀರ್ಮಾನ ಆಯಿತು. ಅವರು ಇವತ್ತು ವರದಿಯನ್ನು ಕೊಟ್ಟರು. ಆಮೇಲೆ ಕೋರ್ಟ್ನವರು 50% ರಿಸರ್ವೇಷನ್ ಹೇಳಿರೋದ್ರಿಂದ SCಗಳಿಗೆ 15% ಬರೋದು, STಗೆ 3% ಬರ್ತದೆ. ಪ್ರಪೋರ್ಷನೇಟ್ ಆಗಿ ಕಡಿಮೆ ಮಾಡ್ತಾರೆ. ಆಮೇಲೆ ನಾವು ಏನು ಆಕ್ಟ್ ಮಾಡಿದ್ದೋ ಒಳ ಮೀಸಲಾತಿ ಬಗ್ಗೆ, ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಕೊಟ್ಟಿದ್ವಿ. ಅಂದರೆ 17%ಗೆ 6.65 ಆದರೆ 15%ಗೆ ಎಷ್ಟಾಗುತ್ತೆ ಅಂತ ಕೊಟ್ಟಿದ್ವಿ. ಐದು ಪಾಯಿಂಟ್ 5.3 ಪ್ಲಸ್ 4.4 5.3 ಪ್ರಪೋರ್ಷನೇಟ್ ಆಗಿ 17% ಇದ್ದಾಗ 6.65, 15%ಗೆ ಕಡಿಮೆ ಆದಾಗ 4.3, 4.3, 4.6 ಅಲ್ಲ ಸಾರಿ 5.3, 5.3, 4.6 ಸಾರಿ 4.4 ಗೊತ್ತಾಯ್ತಲ್ಲ. 15 ಒಟ್ಟಿಗೆ 15 ಆಗಬೇಕು. 5.3, 5.3, 4.4 ಅದರ ಒಂದು ರಿಪೋರ್ಟ್ ಕೊಟ್ಟಿದ್ರು. ಆ ರಿಪೋರ್ಟ್ನಲ್ಲಿ 2-3 ಆಪ್ಷನ್ಗಳನ್ನ ಕೊಟ್ಟಿದ್ರು. ಅದರಲ್ಲಿ ಇದು ಒಂದು ಆಪ್ಷನ್. ನಾವು ಅಂತಿಮವಾಗಿ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ದು 5.25, 5.25,
4.5 5.25 ಅದು ಲೆಫ್ಟ್ಗೆ ಅವರ ಸಂಬಂಧಿತ ಜಾತಿಗಳಿಗೆ, ಗ್ರೂಪ್ ಎ ಅದೇ ಸಂಬಂಧಿತ ಜಾತಿಗಳು ಗ್ರೂಪ್ ಎ. ಗ್ರೂಪ್ ಬಿ ನಲ್ಲಿ 6% ಕೊಟ್ಟಿದ್ವಲ್ಲ ಹಿಂದೆ, ವಲಯರು ಮತ್ತು ಅದಕ್ಕೆ ಸಂಬಂಧಿತ ಜಾತಿಗಳು ಅವ್ರಿಗೆ 6 ಕೊಟ್ಟಿದ್ದು, ಅದಕ್ಕೆ 5.25. ಅಂಗಡಿಯವರೆಗೂ ಒಪ್ಕೊಂಡಿದ್ದಾರೆ. ಡಾಕ್ಟರ್ ಪರಮೇಶ್ವರ್ ಅವರು ಒಪ್ಕೊಂಡಿದ್ದಾರೆ, ಮಹದೇವಪ್ಪನವರು ಒಪ್ಕೊಂಡಿದ್ದಾರೆ, ಪ್ರಿಯಾಂಕರು ಒಪ್ಕೊಂಡಿದ್ದಾರೆ, ಸತೀಶ್ ಜಾರಕಿಹೊಳಿನೂ ಒಪ್ಕೊಂಡಿದ್ದಾರೆ. ಎಂಟೈರ್ ಕ್ಯಾಬಿನೆಟ್ ಕೂಡ ಸರ್ವಾನುಮತದಿಂದ ಒಪ್ಕೊಂಡಿದ್ದಾರೆ.